ಇವತ್ತು ಅವರು 25ನೇ ಮುಖ್ಯಮಂತ್ರಿಯಾಗಿ ನಮ್ಮ ರಾಜ್ಯಕ್ಕೆ ಒಂದು ಹೆಮ್ಮೆ ಇದು. ಯುವ ಘಟಕ ಒಂದು ಯುಗನೇ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ತುಂಬಾ ಸಂಘಟನೆ ಮಾಡಿದ್ದಾರೆ. ಒಟ್ಟಿಗೆ ತಗೊಂಡು ಮೇಲಕ್ಕೆ ಕರ್ಕೊಂಬರೋದು ಅದು ತುಂಬ ಕಷ್ಟದ ಟಾಸ್ಕ್ ಸರ್. ಪ್ರತಿಯೊಂದು ಬೂತ್ ಲೆವೆಲಿಂದ ಹಿಡಿದು ಪ್ರತಿಯೊಂದು ಗ್ರಾಮಾಂತರ ಯೋಜನೆಗಳಾಗಲಿ ಎಲ್ಲ ಪ್ರತಿಯೊಂದಕ್ಕೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ನೋಡೋಕೆ ಅವರು ರಾಯಲ್ ಥರ ಕಾಣಿಸ್ತಾರೆ, ಬಟ್ ಯಾವಾಗಲೂ ಹಿ ಬಿಲಾಂಗ್ಸ್ ಟು ಸಿಂಪ್ಲಿಸಿಟಿ ಕ್ಯಾಟಗರಿ. ಬರೋ ಎಲೆಕ್ಷನ್ ಏನಿದೆಯೋ ಔಟ್ ಆಫ್ ಔಟ್ ಇದಕ್ಕೇನು ಇಷ್ಟು ದಿನ ಏನು ಮಾರ್ಕ್ಸ್ ತೊಗೊಂಡಿದ್ವೋ 130 ಸ್ಟೇಜ್ ಇನ್ನೂ ಜಾಸ್ತಿ ಒಂದು 10 ಸೀಟ್ ಎಕ್ಸ್ಟ್ರಾನೇ ಗೆಲ್ತೀವಿ ಸರ್. ಸದ್ಗುರುಗಳ ಆಶೀರ್ವಾದದಿಂದನೇ ಅವರು ಇವತ್ತು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಪದಗ್ರಹಣ ಪ್ರಮಾಣ ವಚನ ಸ್ವೀಕಾರವನ್ನ ಮಾಡಲಿದ್ದಾರೆ. ಇದೇ ಸಂದರ್ಭದಲ್ಲಿ ನಮ್ಮ ಜೊತೆಗೆ ವಿಶಾಲ್ ಗೌಡ ಅವರು ಇದ್ದಾರೆ. ಅಖಿಲ ಭಾರತ ಸೇವಾದಳ ಕಾಂಗ್ರೆಸ್ನ ಸದಸ್ಯರು ಹಾಗೆ ಜಂಟಿ ಕಾರ್ಯದರ್ಶಿ ಕೆಪಿಸಿಸಿ ಕಾರ್ಮಿಕ ವಿಭಾಗ. ಈಗ ಈ ಬಗ್ಗೆ ಮಾತನಾಡೋದಕ್ಕೆ ಏನು ಹೇಳ್ತಾರೆ ಅಂತೇಳಿ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ತಮ್ಮ ಲೀಡರ್ ಇವತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಾರೆ. ಏನು ಹೇಳ್ತೀರಿ ಸರ್? ಸರ್, ಮೊದಲನೇದಾಗಿ ತುಂಬ ಖುಷಿ ಆಗುತ್ತೆ. ನಮ್ಮ ಕನಕಪುರದ ಕಬ್ಬಾಳಮ್ಮ ದೇವಿಯ ಒಂದು ಆಶೀರ್ವಾದದಿಂದ ಇವತ್ತು ಅವರು 25ನೇ ಮುಖ್ಯಮಂತ್ರಿಯಾಗಿ ನಮ್ಮ ರಾಜ್ಯಕ್ಕೆ ಒಂದು ಹೆಮ್ಮೆ ಇದು. ನಮಗೆಲ್ಲ ತುಂಬ ಹೆಮ್ಮೆ. ಯಾಕಂತಂದರೆ ಇದೊಂದು ಯುವ ಘಟಕ ಒಂದು ಯುಗನೇ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಬಿಕಾಸ್ ಯಾಕಂತಂದರೆ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಅವರು ಮೇಲೆ ಬಂದಿದ್ದಾರೆ. ಅವ್ರ ಬಂಡೆ ಅಂತ ಏನು ಹೇಳ್ಕೊಂತಾರೆ, ಆ ಬಂಡೆನ ಕಲ್ಚೂರು ಮಾಡಿ ಅವರೇ ಒಂದು ಮೆಟ್ಲಿಂದ ಶಿಲೆಯಾಗಿ ಇವತ್ತು ಮುಖ್ಯಮಂತ್ರಿಯಾಗಿ ಅವರು ಸ್ವೀಕಾರ ಮಾಡ್ತಿರೋದು ತುಂಬ ಖುಷಿ ಕೊಡ್ತಾ ಇದೆ ಸರ್. ಅವರೇ ಯಾವಾಗಲೂ ಈ ಕಾರ್ಯಕ್ರಮಗಳಲ್ಲಿ ಹೇಳೋರು, ನೀವು ಹೆಚ್ಚಿಗೆ ಪೆಟ್ಟು ತಿನ್ಬೇಕು, ಹೆಚ್ಚಿಗೆ ಪೆಟ್ಟು ತಿನ್ನಕ್ಕೆ ರೆಡಿ ಇಲ್ಲ ಅಂದ್ರೆ ನೀವು ಮೆಟ್ಲಾಗ್ತೀರಾ, ಹೆಚ್ಚಿಗೆ ಪೆಟ್ಟು ತಿಂದ್ರೆ ನೀವು ಶಿಲೆಯಾಗಿ 4-6 ಜನ ಕೈಲಿ ಪೂಜಿಸ್ಕೊಳ್ತೀರಾ ಅಂತೇಳಿ. ಇವೆಲ್ಲೂ ಕೂಡ ಅದರಲ್ಲೂ ಕೂಡ ಈ ಯುವ ಕಾಂಗ್ರೆಸ್ಸು ನಿಮ್ಮಂಥ ಯಂಗ್ಸ್ಟರ್ಸ್ಗಳಿಗೆ ಡಿ.ಕೆ. ಶಿವಕುಮಾರ್ ತುಂಬ ರೋಲ್ ಮಾಡಲ್ ಸರ್. ಖಂಡಿತ. ಯಾಕಂತಂದ್ರೆ 2018ರಲ್ಲೂ ಇವಾಗ ಲಾಸ್ಟ್ ಕಳೆದ 10 ವರ್ಷದಲ್ಲೂ ಮತ್ತೆ ಈ ಒಂದು 10 ವರ್ಷ ಪ್ರೋಗ್ರೆಸ್ ಅಲ್ಲಿ ಯಾವ ಒಂದು ಮಟ್ಟದಲ್ಲಿದೆ ಅಂತಂದ್ರೆ ನಮ್ಮ ಕಾಂಗ್ರೆಸ್ ಈ ಒಂದು ಕೆಪಿಸಿಸಿ ಪ್ರೆಸಿಡೆಂಟ್ ಅವ್ರು ಆದಾಗಿಂದನು ತುಂಬಾನೇ ಸಂಘಟನೆ ಮಾಡಿದ್ದಾರೆ. ತುಂಬಾನೇ ಈ ಕೆಳಮಟ್ಟದ ಸಂಘಟನೆ ಅನ್ನೋದು ಇರುತ್ತೆ. ಯಾವಾಗಲೂ ಎಲ್ಲ ವಿಂಗ್ಗಳ್ನು ಒಟ್ಟಿಗೆ ತಗೊಂಡು ಮೇಲಕ್ಕೆ ಕರ್ಕೊಂಬರೋದು ಅದು ತುಂಬ ಕಷ್ಟದ ಟಾಸ್ಕ್ ಸರ್. ಯಾಕಂತಂದರೆ ಪ್ರತಿಯೊಂದು ಬೂತ್ ಲೆವೆಲಿಂದ ಹಿಡಿದು ಪ್ರತಿಯೊಂದು ಗ್ರಾಮಾಂತರ ಯೋಜನೆಗಳಾಗಲಿ ಎಲ್ಲ ಪ್ರತಿಯೊಂದಕ್ಕೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ನಮ್ಮಂಥ ಮೇನ್ ಯಂಗ್ಸ್ಟರ್ಸ್ನ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ವಿ ಆರ್ ವೆರಿ ವೆರಿ ಗ್ಲಾಡ್ ಫಾರ್ ದೆಮ್. ಈಗಲೂ ಕೂಡ ಅವರು ಮಾತಾಡ್ತಾ ಹೇಳಿದ್ರು, ನಾನೊಬ್ಬ ಕಾರ್ಯಕರ್ತ ಒಬ್ಬ CM ಆಗ್ತಾ ಇರೋದು, ನಾನೊಬ್ಬ ಲೀಡರ್ ಅಲ್ಲ, ನಾನೊಬ್ಬ ಕಾರ್ಯಕರ್ತ ಅನ್ನುವಂಥ ನಿಟ್ಟಿನಲ್ಲೇ ನಿಮಗೆಲ್ಲ ಹುಮ್ಮಸ್ಸನ್ನ ಸ್ಫೂರ್ತಿ ತುಂಬುವಂಥ ನಿಟ್ಟಿನಲ್ಲಿ ಆ ಮಾತು ಹೇಳಿದ್ರು. ಈ ಥರ ಮಾತುಗಳು ಅಧಿಕಾರ ಅಂತ ಬಂದಾಗ ಹೇಳುವಂಥ ತುಂಬ ಜನ ಕಡಿಮೆ. ಬಟ್ ಆದರೆ ಡಿ.ಕೆ. ಅವರು ಆ ಥರ ಅಲ್ಲ ಸರ್. ಯಾವುದೇ ಕಾರಣಕ್ಕೂ ಅವರು ದ್ವೇಷದ ರಾಜಕಾರಣನೂ ಮಾಡೋಕ್ಕೆ ಹೋಗಲ್ಲ. ಇನ್ನೊಂದು ನೋಡೋಕೆ ಅವರು ರಾಯಲ್ ಥರ ಕಾಣಿಸ್ತಾರೆ, ಬಟ್ ಯಾವಾಗಲೂ ಹಿ ಬಿಲಾಂಗ್ಸ್ ಟು ಸಿಂಪ್ಲಿಸಿಟಿ ಕ್ಯಾಟಗರಿ. ರೀಸನ್ ಏನಪ್ಪ ಅಂತಂದರೆ ಇವತ್ತು ನೋಡಿ, ಇನ್ನೊಂದು ಕೆಲವೇ ಅವರ್ 1-2-3 ಅವರ್ ಇದ್ದಂಗೆ ಯಡಿಯೂರಪ್ಪ ಸಾಹೇಬ್ರು ಮನೆಗೆ ಹೋಗ್ಬಿಟ್ಟು ಇನ್ವೈಟ್ ಮಾಡಿದ್ರು. ಆಮೇಲೆ ಪ್ರತಿಯೊಂದು ಇವಾಗ ನಾನು ಅಷ್ಟೇ ಕೆಲವೊಂದು ಚಿಕ್ಕ ಪುಟ್ಟ ಯಾವ್ದಾನ ಕೆಲಸಗಳು ಎತ್ಕೊಳ್ಳಿ, ಇವನ್ನೇನು ಅದೆಲ್ಲ ಯಾವುದೇ ಇದಕ್ಕೂ ಟೈಮ್ ಕೊಡ್ತಾರೆ, ಅದನ್ನೇನಿದೆ ಸ್ಟಡಿ ಮಾಡ್ತಾರೆ, ಅದಕ್ಕೆ ಏನೋ ತಪ್ಪಿದ್ರೆ ತಿದ್ದುತ್ತಾರೆ, ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತಾರೆ. ನಮಗೆ ಇದೇ ಖುಷಿ ಆಗೋದು. ಆ್ಯಂಡ್ ಇನ್ನೊಂದು ಮೇಯ್ನ್ಲಿ ಸಿಂಪ್ಲಿಸಿಟಿ ಮನುಷ್ಯ ಅಂತಾನೆ ನಾನು ಹೇಳ್ತೀನಿ ಸರ್. ದೇವೇಗೌಡರು ರಾಜಕೀಯ ಕಡು ವೈರಿ ಡಿ.ಕೆ. ಶಿವಕುಮಾರ್ಗೆ ಅಂತಿದ್ರು. ಇವತ್ತು ಹೋಗಿ ಅವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡ್ಕೊಂಡು ಬಂದಿದ್ದಾರೆ. ದೇವೇಗೌಡರು ಕೂಡ ಅಷ್ಟೇ ಖುಷಿಯಾಗಿ ನನ್ನ ಮಗನೇ CM ಆಗ್ತಾವನೇನೋ ಅನ್ನೋ ರೀತಿಯಲ್ಲಿ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ. ಭಿನ್ನಾಭಿಪ್ರಾಯಗಳು ಏನೇ ಇರಲಿ. ಹೌದು ಸರ್, ಯಾವುದೇ ಕಾರಣಕ್ಕೂ ಯಾಕಂದ್ರೆ ಅವ್ರು ಆ ಮಟ್ಟದಲ್ಲಿ ಇರೋದ್ರಿಂದ ರಾಜಕೀಯದಲ್ಲಿ ಏನೋ ಒಂದು ಮಾತುಗಳು ಹೋಗಿ ಬರೋದು ಭಿನ್ನಾಭಿಪ್ರಾಯ ಇದ್ದೇ ಇರುತ್ತೆ. ಬಟ್ ಯಾವುದೇ ಕಾರಣಕ್ಕೂ ಪರ್ಸನಲ್ಸ್ ಯಾವತ್ತೂ ತಗೊಳಕ್ ಹೋಗಲ್ಲ, ತಗೊಂಡು ಅವ್ರು ಆ ಸ್ಥಾನಕ್ಕೆ ಹೋಗೋದು ಇಲ್ಲ. ಸೊ ದೇವೇಗೌಡರ ಆಶೀರ್ವಾದನೂ ಇರಬೇಕು. ಯಾಕಂದ್ರೆ ಹಿರಿಯರು ಅವ್ರು ಅಫ್ಕೋರ್ಸ್ ಅವ್ರ ಆಶೀರ್ವಾದ ಇರಲೇಬೇಕು ಸರ್, ಅದಂತೂ ಸತ್ಯ. ಹೌದು. ಅವರಿಗೆ ಚಾಲೆಂಜ್ ಇರುವಂಥದ್ದು ಅಂದರೆ 2 ವರ್ಷ ಇದೆ ಎಲೆಕ್ಷನ್ಗಿನ್ನ. 2 ವರ್ಷ ಇವ್ರಿಗೆ CM ಸ್ಥಾನದ ಅಧಿಕಾರ ಕೂಡ ಸಿಗ್ತಾ ಇದೆ. ಅದರಲ್ಲಿ 1 ವರ್ಷ ಆಲ್ಮೋಸ್ಟು 28ರ ಎಲೆಕ್ಷನ್ಗೆ ಪ್ರಿಪೇರ್ ಆಗಬೇಕಾಗತ್ತೆ. ಇನ್ನೊಂದು ವರ್ಷದೊಳಗಡೆ ಅವ್ರ ಅಡ್ಮಿನಿಸ್ಟ್ರೇಷನ್ ಎಲ್ಲವನ್ನ ಕೂಡ ಕಂಟ್ರೋಲ್ಗೆ ತಗೊಂಡು ಆ ಒಂದು ಟೈಮಲ್ಲಿ ಅಭಿವೃದ್ಧಿ ಮಾಡಬೇಕಾಗತ್ತೆ. ಈ ಚಾಲೆಂಜನ್ನು ಡಿ.ಕೆ. ಶಿವಕುಮಾರ್ ನಿಭಾಯಿಸ್ತಾರೆ ಅಂತ ತಮಗೆ ಏನು ಭರವಸೆ ಇದೆಯಾ ಸರ್? ಸರ್, 100% ಕನ್ಫರ್ಮ್.
ಬರೋ ಎಲೆಕ್ಷನ್ ಏನಿದೆಯೋ ಔಟ್ ಆಫ್ ಔಟ್ ಇದಕ್ಕೇನು ಇಷ್ಟು ದಿನ ಏನು ಮಾರ್ಕ್ಸ್ ತೊಗೊಂಡಿದ್ವು 130 ಸ್ಟೇಜ್ ಇನ್ನೂ ಜಾಸ್ತಿ ಒಂದು 10 ಸೀಟ್ ಎಕ್ಸ್ಟ್ರಾನೇ ಗೆಲ್ತೀವಿ ಸರ್. ಯಾಕೆಂತಂದರೆ ಪ್ರತಿಯೊಬ್ಬನಿಗೂ ಅವ್ರದೇ ಆದಂಥ ಇವಾಗ ಒಬ್ಬರು ಮೆಂಬರ್ದಾಗಲಿ ಅಥವಾ ಸ್ಟೇಟ್ ಜಾಯಿಂಟ್ ಸೆಕ್ರೆಟರೀಸ್ ಆಗಲಿ, ಸೆಕ್ರೆಟರೀಸು, ಜನರಲ್ ಸೆಕ್ರೆಟರೀಸು, ಪ್ರತಿಯೊಬ್ಬರಿಗೂ ಅವ್ರವ್ರ ಸ್ಥಾನಮಾನ ಏನೇನು ಕೊಟ್ಟಿದ್ದಾರೋ ಅದಕ್ಕೆ ಕೆಲಸ ಕೊಟ್ಟಿದ್ದಾರೆ. ಕೆಲಸನೂ ಎಲ್ಲ ನಮ್ಮ ಕಾರ್ಯಕರ್ತರಿಂದ ಹಿಡಿದು ನಾವುಗಳೆಲ್ಲ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ. ಅವ್ರದ್ದು ಏನಿದೆಯೋ ಆ ಒಂದು ಗೈಡೆನ್ಸಲ್ಲೇ ನಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಖಂಡಿತ ನಾವು ಗೆದ್ದೇ ಗೆಲ್ತೀವಿ. ಕಾಂಗ್ರೆಸ್ ಪಕ್ಷ ಅಂತಂದ್ರೆ ಹಿಂದೂಗಳ ವಿರೋಧಿ ಎನ್ನುವಂಥ ಅಣೆಪಟ್ಟವನ್ನ ಕಟ್ಟೋದಕ್ಕೆ ಬಿಜೆಪಿ ಸಾಕಷ್ಟು ಟ್ರೈ ಮಾಡ್ತಾನೆ ಇದೆ, ಅವಕಾಶ ಸಿಗ್ತಾಗಿಲ್ಲ. ಬಟ್ ಈಗ ಡಿ ಕೆ ಶಿವಕುಮಾರ್ ಅವರು CM ಆಗ್ತಾ ಇರೋದ್ರಿಂದ ಬಹುಶಃ ಆ ಚಾನ್ಸಸ್ ಕಡಿಮೆ ಅನ್ಸುತ್ತೆ. ಯಾಕೆಂದ್ರೆ ಅವರು ಕೂಡ ಮಠಮಾನ್ಯಗಳು, ದೇವರು, ದಿಂಡ್ರು ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾರೆ. ಈ ಅವಕಾಶ ಇನ್ಮೇಲೆ ಬಿಜೆಪಿಗೆ ಬಹುಶಃ ತಪ್ಪೇನೋ ಅನ್ಸುತ್ತೆ ಟೀಕೆ ಮಾಡೋದಕ್ಕೆ. ಸರ್ ಇವತ್ತು ನೋಡಿ 5 ಜನ ಸ್ವಾಮಿಗಳನ್ನು ಸದ್ಗುರುಗಳ ಆಶೀರ್ವಾದದಿಂದನೇ ಅವ್ರು ಇವತ್ತು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಆಮೇಲೆ ಎರಡನೇದಾಗಿ ಬಂದ್ಬಿಟ್ಟು ನಾನು ಕೂಡ ಜೈ ಶ್ರೀರಾಮ್ ಅಂತಾನೆ ಹೇಳೋದು. ಹಂಗಂತ ಜೈ ಶ್ರೀರಾಮ್ ಹೇಳಿದ ತಕ್ಷಣ BJP ಅಂತೆಲ್ಲ ಏನೂ ಅಲ್ಲ. ನಾವು ನೋಡಿ ಅಮ್ಮನವ್ರನ್ನ ನೆನೆಸ್ತೀವಿ, ಜೈ ಶ್ರೀರಾಮ್, ನಾವು ಅಯೋಧ್ಯೆಗೆ ಹೋಗ್ತೀವಿ, ಎಲ್ಲ ಇದು ಮಾಡ್ತೀವಿ. ಅದು ಖಂಡಿತ ಸುಳ್ಳು. ಇನ್ನೊಂದು BJP ಅವರು ಏನಾದ್ರು ಅಪೋಸಿಷನ್ ಲೀಡ್ರಲ್ಲಿದ್ದಾಗ ಒಂದು ಇಂಟೆಂಟ್ ಇಟ್ಕೊಂಡು ಅವ್ರು ಅಪೋಸ್ ಮಾಡ್ಬೇಕಾಗುತ್ತೆ ಸರ್. ಈ ಥರದ್ದು ರಾಜಕೀಯ ಮಾಡೋದು ನಮಗೆ ಸರಿ ಅನ್ಸಲ್ಲ ಸರ್. ಕೊನೆಯದಾಗಿ ಈಗ ನೀವೇ ಹೇಳಿದ್ರ KPCC ಅಧ್ಯಕ್ಷರಾಗಿ ಬಂದ್ಮೇಲೆ ಪಕ್ಷ ಸಾಕಷ್ಟು ಸದೃಢ ಆಯಿತು, ಎಲ್ಲ ವಿಂಗ್ಗಳಿಗೂ ಒಂದು ಬಲ ಬಂತು ಅಂತ. ಅಫ್ಕೋರ್ಸ್ ಈಗ ಅವ್ರು KPCC ಅಧ್ಯಕ್ಷ ಸ್ಥಾನವನ್ನ ಈಗ ಬಿಟ್ಕೊಡ್ಬೇಕಾಗತ್ತೆ. ಎಲ್ಲ ಒಂದ್ ಕಡೆ ಡಿ ಕೆ ಶಿವಕುಮಾರ್ KPCC ಅಧ್ಯಕ್ಷ ಸ್ಥಾನದಿಂದ ಇಳಿದ ಮೇಲೆ ಕಾಂಗ್ರೆಸ್ ಪಕ್ಷ ವೀಕ್ ಆಗುತ್ತೆ, ಆ ಥರ ನಾಯಕರು ಬರೋದಿಲ್ಲ, ಡಿ ಕೆ ಶಿವಕುಮಾರು CM ಆಗಿ ಇತ್ಕೊಂಡು ಈ ಕಡೆ ಪಕ್ಷ ಸಂಘಟನೆ ಪಕ್ಷವನ್ನ ಬಲಪಡಿಸೋದು ಕಷ್ಟ ಆಗುತ್ತೆ ಅಂತಿದ್ದಾರೆ. ಸೊ ತಾವೇನು ಹೇಳ್ತೀರಿ ಸರ್? ಸರ್ ಯಾವುದೇ ಕಾರಣಕ್ಕೂ ವೀಕ್ ಆಗೋ ಮಾತೇ ಇಲ್ಲ. ಇನ್ನು ನಾವು ಸ್ಟ್ರಾಂಗ್ ಆಗಿ ಬೆಳೀತಾ ಹೋಗ್ತೀವಿ. ರೀಸನ್ ಏನಂತಂದರೆ ನಮ್ಮಲ್ಲಿ ಸ್ಟೇಟ್ ಕಮಿಟಿ ಮೀಟಿಂಗ್ಸ್ ಎಲ್ಲ ಪ್ರಾಮಾಣಿಕವಾಗಿ ಅವ್ರವ್ರ ಜವಾಬ್ದಾರಿ, ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನೇನಿದೋ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇವಾಗ ಯಾರೇ ಪ್ರೆಸಿಡೆಂಟ್ ಇವಾಗ ನಾಳೆ ದಿನ ಯಾರೋ ದೊಡ್ಡವರು ಇವಾಗ ಆಗ್ತಾರೆ, ಆದ ತಕ್ಷಣನೇ ಅವ್ರದ್ದೇನಿದೆಯೋ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಪಕ್ಕ ಮಾಡೇ ಮಾಡ್ತಾರೆ. ಅಫ್ಕೋರ್ಸ್ ತಪ್ಪು ಇವಾಗ ಎಲ್ಲ ಪಾರ್ಟಿಲಿ ತಪ್ಪಿದ್ದಂಗೆ ನಾವು ಎಡುತ್ತೀವಿ. ಇಲ್ಲಿ ಯಾರೂ 100% ಇಲ್ಲಪ್ಪ ನಾನು ಕಾನ್ಫಿಡೆಂಟಾಗಿ ಇದು ಮಾಡ್ತೀನಿ ತಪ್ಪು ಎಡುತ್ತೀವಿ. ಅದನ್ನು ತಿದ್ದಕ್ಕೆ ಅಂತಲೇ ಅಪೋಸಿಷನ್ಸ್ ಇರ್ತಾರೆ. ಅದೇನಿದೆಯೋ ಚಿಕ್ಕ ಪುಟ್ಟ ತಪ್ಪುಗಳನ್ನ ನಾವು ಸರಿಪಡಿಸ್ಕೊಂಡು ನಾವು ಮುಂದಕ್ಕೆ ಹೋಗ್ತೀವಿ ಸರ್. ಸರ್ ಕೊನೆಯದಾಗಿ ಈ ರಾಜ್ಯದ ಪ್ರಜೆಯಾಗಿ ಕಾಂಗ್ರೆಸ್ ಪಕ್ಷದ ಒಬ್ಬ ಸಾಮಾನ್ಯ ಡಿ ಕೆ ಶಿವಕುಮಾರ್ ಹೇಳಕ್ ಸಾಮಾನ್ಯ ಕಾರ್ಯಕರ್ತನಾಗಿ ನಿಮ್ಮ ಕಾರ್ಯಕರ್ತರು ಇವಾಗ CM ಆಗ್ತಿದ್ರೆ ಯಾವ ರೀತಿ ವಿಶ್ ಮಾಡ್ತೀವಿ ಸರ್? 100% ಅವ್ರಿಗೆ ದೇವರು ಆಯುಷ್, ಐಶ್ವರ್ಯ, ಆರೋಗ್ಯ, ಭಾಗ್ಯ ಎಲ್ಲ ಚೆನ್ನಾಗಿ ಕೊಟ್ಟು ಕಾಪಾಡಲಿ. ನಮ್ಮಂಥವ್ರನ್ನೆಲ್ಲ ಇನ್ನೂ ಬೆಳೆಸ್ತಾ ಇದ್ದಾರೆ, ಇನ್ನೂ ಬೆಳೆಸ್ಲಿ. ಪ್ರತಿಯೊಬ್ಬರಿಗೂ ಒಟ್ಟಿನಲ್ಲಿ ನಮ್ಮ ನಾಡಿಗೆ ಇದೊಂದು ಶುಭ ಸೂಚನೆ ಅಂತಲೇ ಹೇಳ್ಬೋದು ಸರ್. ಥ್ಯಾಂಕ್ ಯು ಸೊ ಮಚ್. ಸೊ ಇದಿಷ್ಟು ರಾಷ್ಟ್ರೀಯ ಸೇವಾದಳದ ಸದಸ್ಯರು ಹಾಗೂ KPCCಯ ಕಾರ್ಮಿಕ ವಿಭಾಗದ ಜಂಟಿ ಕಾರ್ಯದರ್ಶಿಗಳಾದಂಥ ವಿಶಾಲ್ ಗೌಡ ಅವರ ಒಂದು ಮಾತುಗಳು. ಖಂಡಿತವಾಗ್ಲೂ ಡಿ ಕೆ ಶಿವಕುಮಾರ್ CM ಆಗ್ತಾ ಇರೋದು ನಮ್ಮಂಥ ಯುವ ಕಾರ್ಯಕರ್ತರಿಗೆ ಬಹಳಷ್ಟು ಖುಷಿಯಾಗಿದೆ. ಯಾರೆಲ್ಲ ಏನು ನಿರೀಕ್ಷೆಗಳು ಮಾಡ್ತಿದ್ದಾರೆ ಆ ನಿರೀಕ್ಷೆಗೂ ಮೀರಿ ಡಿ ಕೆ ಶಿವಕುಮಾರ್ ಅವರು ಕೆಲಸವನ್ನ ಮಾಡ್ತಾರೆ. ಜೊತೆಗೆ ವಿರೋಧ ಪಕ್ಷಗಳನ್ನ ಕೂಡ ಜೊತೆಯಲ್ಲೇ ತೆಗೆದುಕೊಂಡು ವಿಶ್ವಾಸದಿಂದ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾರೆ ಅನ್ನುವಂಥ ಭರವಸೆಯನ್ನ ಯುವ ನಾಯಕರಂತ ವಿಶಾಲ್ ಗೌಡ ಅವರು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆಗೆ ಶಿವಪ್ರಸಾದ್, ನ್ಯಾಷನಲ್ TV, ಬೆಂಗಳೂರು.